ಶಶಿ, ನಾ ಕಾಲೇಜಲ್ಲಿ ಕೇಳಿದ ಸುದ್ದಿ ನಿಜಾನಾ? ನಾನೇನು ಕೇಳಬೇಡಿ ಡ್ಯಾಡಿ, ದಯವಿಟ್ಟು ನನ್ನನ್ನೇನು ಕೇಳಬೇಡಿ. ನೋಡು ಶಶಿ, ನಾನ್ ನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ನಿನಗೆ ಗೊತ್ತು. ನಿನ್ ಸ್ವಾತಂತ್ರ್ಯಕ್ಕೆ ನಾನು ಯಾವತ್ತೂ ಅಡ್ಡಿ ಮಾಡಿಲ್ಲ. ನೀ ಕಣ್ಣಲ್ಲಿ ನೀರ್ ಹಾಕೋದನ್ನು ನಾ ಸಹಿಸೋದಿಲ್ಲ. ಹಾಗೆ ಅಂತ ನೀ ತಪ್ಪು ದಾರಿಗೆ ಹೋಗೋದಕ್ಕೂ ನಾ ಬಿಡೋದಿಲ್ಲ. ಹೇಳು, ಆ ರವಿ ನೀನ್ ಲವ್ ಮಾಡ್ತಿರೋದು ನಿಜಾನಾ? ಹೇಳು. ಓಹೋ, ಲವ್ವರ್ಗೂ ಹೋಗಿ ಮುಟ್ಟಿದಾಳ ಅಮ್ಮ? ನನ್ನ ಅನುಮಾನ ಸುಳ್ಳಾಗುತ್ತೇನೆ. ನೀನವತ್ತು ಕನ್ನಡಿ ಮುಂದೆ ನಿಂತ್ಕೊಂಡು ಮೈ ಮರ್ತಿದ್ದಾಗ್ಲೇ ಗೊತ್ತಾಯ್ತು ನನಗೆ. ಕಾವೇರಿ, ನೀ ಸ್ವಲ್ಪ ಸುಮ್ಮನೆ ನಿಂತ್ಕೋತ್ಯಾ? ನಾನೆಲ್ಲ ವಿಚಾರಿಸ್ತೀನಿ. ನೋಡ್ ಶಶಿ, ನನ್ ಸಹನೆನ ಪರೀಕ್ಷೆ ಮಾಡ್ಬೇಡ. ಏನ್ ನಡೀತು ಹೇಳು. ಹೇಳು, ಏನ್ ನಡೀತು? ಏನ್ ಹೇಳಿ ಡ್ಯಾಡಿ, ನಾನ್ ರವಿನ ಲವ್ ಮಾಡಿದ್ದು ನಿಜ. ಅವನ್ ನನಗೆ ಮೋಸ ಮಾಡ್ತಾನೆ ಅಂತ ನಾನು ಯಾವತ್ತೂ ತಿಳಿಲಿಲ್ಲ. ಆದ್ರೆ ಇವತ್ತು ಚೀಫ್ ಮಿನಿಸ್ಟರ್ ಮಗಳ ಜೊತೆ ಮದುವೆ ಆಗೋ ಅದೃಷ್ಟ ಬಂತು ಅಂತ ನನಗ್ ಮೋಸ ಮಾಡಿ ಸಂತೋಷವಾಗಿ ಮದುವೆ ಆಗ್ತಿದ್ದಾನೆ. ನಾನೆಲ್ಲ ಅಳ್ತಾ ಇದ್ದೇನೆ ಡ್ಯಾಡಿ, ಅಷ್ಟೇ ನನ್ ಕತೆ. ಇನ್ನೇನು ಕೇಳ್ಬೇಡಿ ಡ್ಯಾಡಿ, ಇನ್ನೇನು ಕೇಳ್ಬೇಡಿ. ಇನ್ನು ಏನ್ ಕೇಳ್ಬೇಕೆ? ಇಷ್ಟು ಸಾಲ್ದೇನೆ? ನಾನ್ ನಿಮಗ್ 1000 ಸರ್ತಿ ಹೇಳ್ದೆ, ಕಾಲೇಜ್ ಹೋಗ್ರಿ, ಈ ಭಿನ್ನಾಣಿಗಿತ್ತಿ ವ್ಯವಹಾರ ಏನು ಅಂತ ವಿಚಾರಿಸಿ ಅಂತ. ನನ್ ಮಗಳು ಓದಿ ಡಿಗ್ರಿ ತಗೊಳ್ಳಿ ಕಣೆ ಅಂತ ತಲೆ ಮೇಲೆ ಇಟ್ಕೊಂಡ್ ಮೆರೆಸಿದ್ರಲ್ಲ, ನೋಡಿದ್ರ ಇವಳು ಎಂಥ ಡಿಗ್ರಿ ತಂದಿದ್ದಾಳೆ ಅಂತ. ನಿಮಗೂ ನನಗೂ ಸೇರಿಸಿ 104 ಡಿಗ್ರಿ ತಂದಿದ್ದಾಳಲ್ರಿ, 104 ಡಿಗ್ರಿ. ಕಾವೇರಿ, ಯಾವ ತಂದೆಗೆ ಆಗ್ಲಿ ತನ್ನ ಮಕ್ಕಳು ಓದಿ ವಿದ್ಯಾವಂತರಾಗ್ಬೇಕು ಅನ್ನೋ ಆಸೆ ಇರೋದಿಲ್ವೇನೆ? ಆಸೆ ಇರ್ಬೇಕು ಸರಿ ರೀ, ಆದ್ರೆ ಈ ನಿರಾಶೆನ್ ಸಹಿಸೋರು ಯಾರು? ಅಡಿಕೆ ಕಡಿದ್ರೆ ಹೋಯ್ತು, ಮಡಿಕೆ ಒಡೆದ್ರೆ ಹೋಯ್ತು ಅಂತಾರೆ. ಹೆಣ್ಮಕ್ಳು ಎಡವಿದ್ರೆ ಮುಗೀತಲ್ರಿ. ಒಡೆದ ಕನ್ನಡಿ ತರ ಚೂರ್ ಚೂರಾಗಿ ಬಂದು ಕೂತಿದ್ದಾಳಲ್ರಿ, ಕೂತಿದ್ದಾಳೆ. ಡ್ಯಾಡಿ, ನಾನ್ ನಿಮ್ಮ ಮಗಳು ಡ್ಯಾಡಿ. ನಿಮ್ಮ ಮರ್ಯಾದೆ ಚೂರಾಗೋ ಥರ ನಾನು ಯಾವತ್ತೂ ನಡ್ಕೊಂಡಿಲ್ಲ. ಈ ಹಾಳ್ ಮನಸ್ ಮಾತ್ರ ಚೂರಾಗಿ ಹೋಯ್ತು ಡ್ಯಾಡಿ. ನಾನ್ ನಿಮ್ಮ ಮಗಳು ಡ್ಯಾಡಿ.